ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರ್ತಿದೆ ಅನ್ಸುತ್ತೆ. ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಯಾರು ನೀನು? ಇಲ್ಲೇನು ಮಾಡ್ತಾ ಇದ್ಯಾ? ಅದು ನಾವು ಡೆಕೋರೇಷನ್ ಅವರು. ಏಯ್, ಸುಳ್ಳು ಬಗಳ್ಬೇಡ. ಯಾರು ನೀನು? ನಿಜ ಹೇಳೋ. ನಿಜ ಹೇಳ್ತೋ ಇಲ್ವೋ? ಯಾರು ನೀನು ಹೇಳು. ಸರ್ ಏನಾಯ್ತು ಸರ್? ಏನಾದರೂ ತೊಂದರೆ ಆಯ್ತಾ? ನೀನು ಯಾರು? ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ, ಕಳ್ಳರ ಥರ ಓಡಾಡ್ತಾ ಇದ್ದೀರಾ. ನಿಮ್ಮಿಬ್ರದ್ದು ಒಂದೇ ಗ್ಯಾಂಗು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿ, ಇಲ್ಲೇನ್ ಮಾಡೋದಕ್ಕೆ ಬಂದಿದ್ದೀರಾ? ಚಿಕ್ಕಪ್ಪ ಏನಾಯ್ತು? ನೋಡ್ ಸಾರ್ಥಕ, ಯಾರಿಗೂ ಗೊತ್ತಿಲ್ಲದೆ ಇರಂಗ್ ಒಳಗ್ ನುಗ್ಗಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ. ರೀ, ಯಾಕೆ ಕೂಗಾಡ್ತಿದ್ದೀರಾ? ಬಂದವರೆಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ. ಕೊಳ್ಳರು ಬಂದಿದ್ದಾರೆ ಪರಿ. ನಾನು ಇವರಿಬ್ರನ್ನು ತುಂಬಾ ಹೊತ್ತಿಂದ ಗಮನಿಸ್ತಾ ಇದ್ದೀನಿ. ಮದುವೆ ಮನೆ ಅಲ್ವಾ, ಹೊಂಚಾಕ್ತಾ ಇದ್ದಾರೆ. ಚಾನ್ಸ್ ಸಿಕ್ಕ ಕೂಡಲೇ ಚಿನ್ನ ಕದಿಯೋ ಪ್ಲಾನ್ ಹಾಕಿದ್ದಾರೆ. ಏನ್ರಯ್ಯ ನೀವು, ಮೊದಲೇ ನಾವು ಬಡವರು. ಮದುವೆನಲ್ಲಿ ಊಟ ಚೆನ್ನಾಗಿಲ್ಲ ಅಂದರೆ 1000 ಮಾತು ಕೇಳಬೇಕು. ಅಂಥದ್ರಲ್ಲಿ ನೀವಿಂಥ ಕೆಲಸ ಮಾಡಕ್ಕೆ ಬಂದಿದ್ದೀರಲ್ಲ. ಇಲ್ಲ, ನಾವು ಅಂಥವ್ರಲ್ಲ. ಮುಚ್ಚ ಬಾಯಿ. ನಿಮ್ ವೇಷ ನೋಡಿದ್ರೆ ಗೊತ್ತಾಗಲ್ವಾ ನೀವೆಂಥವ್ರು ಅಂತ? ಸಾರ್ಥಕ, ಈಗಲೇ ಇದಕ್ಕೇನಾದ್ರೂ ಮಾಡಲೇಬೇಕು. ಚಿಕ್ಕಪ್ಪ ಇವ್ರೇನು ಕದ್ದಿಲ್ಲ ಅನ್ಸುತ್ತೆ. ಸಮಯ ಸಾಧಿಸ್ತಾ ಇದ್ದಾರೆ ಸಾರ್ಥಕ, ಇನ್ನೂ ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಮೊದಲು ನೀನು ಪೊಲೀಸರಿಗೆ ಫೋನ್ ಮಾಡು. ಇದು ಯಾಕೋ ಸೀರಿಯಸ್ ಆಗ್ತಿದೆಯಲ್ಲ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾವು ಕಳ್ಳರಲ್ಲ, ಅರೇಂಜ್ಮೆಂಟ್ಸಿಗೆ ಬಂದಿದ್ದೀವಿ. ಹೀಗೆಲ್ಲ ಸುಳ್ಕತೆ ಕೇಳ್ಕೊಂಡು ನಾನು ಸುಮ್ಮನಾಗ್ತೀನಿ ಅನ್ಕೊಂಡ್ರಾ? ನಾವು ಯಾರನ್ನ ಡೆಕೋರೇಷನ್ಗೆ ಕರೆದಿದ್ದೀವಿ, ಆ ಹುಡುಗರು ಯಾರು ಅಂತ ನಮಗೆ ಗೊತ್ತಿಲ್ವಾ? ಈಗಲೇ ಎಲ್ಲರನ್ನು ಕರೆಸಿ ವಿಚಾರಿಸ್ತೀನಿ. ಆಗ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಚಿಕ್ಕಪ್ಪ ಯಾವುದಕ್ಕೂ ಒಂದ್ಸಲ ಇಂಥ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದಕ್ಕಾಗೋದಿಲ್ಲ. ಮೊದಲು ನೀನು ಪೊಲೀಸರಿಗೆ ಫೋನ್ ಮಾಡೋ. ಯಾಕೋ ತಡ ಮಾಡ್ತಾ ಇದ್ಯಾ? ಮೊದಲು ಕಾಲ್ ಮಾಡು. ಸರ್ ಇರಿ ಸರ್, ಟೆನ್ಷನ್ ಮಾಡ್ಕೊಳ್ಬಿಡಿ, ನಾವು ಕಳ್ಳರಲ್ಲ. ನಿಮಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಸಾರ್ಥಕ, ಕಾಲ್ ಮಾಡೋ. ಪೊಲೀಸರು ಬರೋದಕ್ಕಿಂತ ಮುಂಚೆ ಡೆಕೋರೇಟರ್ಸ್ನ ಕರೆಸಿ ಸತ್ಯ ಏನು ಅಂತ ಇತ್ಯರ್ಥ ಮಾಡ್ತೀನಿ. ಆಮೇಲೆ ಇವ್ರನ್ನ ಹೇಳ್ಕೊಂಡು ಹೋಗ್ಲಿ. ಒಂದು ಸಣ್ಣ ವೇಷ ಮೇಂಟೈನ್ ಮಾಡೋಕ್ಕೂ ಬರಲ್ವಲ್ಲಯ್ಯ ನಿಮಗೆ? ಛೇ ಸರ್ ಒಂದು ನಿಮಿಷ ಸಮಾಧಾನ ತಗೊಳ್ಳಿ. ಆ್ಯಕ್ಚುಲಿ ಅದೇನಾಯ್ತು ಅಂದರೆ, ಇದಕ್ಕೆ ಕಾಯ್ತಾ ಇದ್ದೆ. ಈಗ ಚಿಕ್ಕಪ್ಪ ಇವ್ರನ್ನ ಒದ್ದೋಡಿಸ್ತಾರೆ. ಅಲ್ಲಿಗೆ ವಿಕ್ಕಿ ಆರ್ತಿ ಮದುವೆ ಆದಂಗೇನೆ. ಈಗೇನು ಹೇಳ್ತೀಯಪ್ಪ? ಈ ನಿಮ್ಮ ವೇಷ ಎಲ್ಲ ಮೋಸ ಮಾಡೋದಕ್ಕೆ ತಾನೇ?
ನೀನಾ? ಪೊಲೀಸ್ ಬಂದು ಇವ್ರನ್ನ ಹಿಡ್ಕೊಂಡು ಹೋಗಿದ್ರೇನೆ ವಾಸಿ ಆಗಿತ್ತೇನೋ. ಇವನಿಗೆ ಪೂರ್ತಿ ಕುಲ್ಗೆಡಿಸ್ತಾನೆ. ಬಜರಂಗಿ, ನೀನೇ ಕಾಪಾಡಬೇಕು. ಅಂಕಲ್ ದಯವಿಟ್ಟು ಕ್ಷಮಿಸಿ. ಅವತ್ತು ನಮ್ಮಿಬ್ಬರು ಮನೆ ಮಧ್ಯೆ ನಡಿಬಾರ್ದು ನಡೆದೋಯ್ತು. ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೇನೆ. ಮೊದಲೇ ಕೇಳಬೇಕು ಅಂತ ಅನ್ಕೊಂಡೆ, ಆದರೆ ಆಗಲಿಲ್ಲ. ಈಗಲೂ ಕೇಳಲಿಲ್ಲ ಅಂದರೆ ಅದು ಯಾವತ್ತೂ ಆಗಲ್ಲ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ ಅಂಕಲ್. ಬಿಡಪ್ಪ, ಇನ್ನೇನು ಹೇಳಬೇಡ. ನಾನೇ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ನೀನು ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಒಳ್ಳೆ ಹುಡುಗ. ಮದುವೆಗೆ ಬರಬೇಕು, ಆದರೆ ಹೇಗೆ ಬರೋದು ಅಂತ ಗೊತ್ತಾಗದೆ ಈ ಥರ ಗೆಟಪ್ ಆಗಬೇಕಾಗಿತ್ತು ಮಾವ. ನಾವೆಲ್ಲರೂ ಫ್ಯಾಮಿಲಿನೇ ಅಲ್ವಾ. ಆದ್ಯ ನಮಗೆ ಮಗಳಿದ್ದ ಹಾಗೆ. ಇನ್ನು ಅವಳಿಗೆ ಅಣ್ಣಂದ್ರಿ ನೀವು ನಮಗೆ ಮಕ್ಕಳೇ ಅಲ್ವಾ. ನಾನು ಅಳಿಯಾಗೋನೋತೆ, ಮಗ ಅಲ್ಲ. ನೀವಿಬ್ಬರು ಮದುವೆಗೆ ಬಂದಿದ್ದು ನಮಗೆಲ್ಲ ತುಂಬ ಸಂತೋಷ ಆಯಿತು. ನಮ್ಮನ್ನು ಕ್ಷಮಿಸ್ಬಿಡ್ರಪ್ಪ. ನೀವು ಅಂತ ಗೊತ್ತಾಗದೆ ನಿಮ್ಮನ್ನು ಕಳ್ಳರು ಅಂತೆಲ್ಲ ಅಂದ್ಬಿಟ್ಟೆ. ಆ ಗೆಟಪ್ಪಲ್ಲಿ ಹಾಗೆ ಕಾಣ್ತಿದ್ದು ಬಿಡಿ ಮಾವ. ಅಮ್ಮ ಐ ಆಮ್ ರಿಯಲಿ ಸಾರಿ. ಆಗಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೆ. ನಿಮಗೆ ಪ್ರೆಜುಡಿಸ್ ಇಟ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಹಾಗೆಲ್ಲ ಏನೂ ಇಲ್ಲಪ್ಪ. ಕೆಟ್ಟಗಳಿಗೆ ಏನೂ ಮಾಡೋಕ್ಕಾಗಲ್ಲ. ಅಪಾರ್ಥ ಮಾಡ್ಕೊಂಡಿದ್ರಿಂದ ತಪ್ಪಾಗಿದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ವಿಕ್ರಾಂತ್, ವೇದಾಂತ್, ಈಗ ಅಫಿಷಿಯಲ್ ಆಗಿ ನಾನು ನಿಮಗೆ ಮದುವೆಗೆ ಆಹ್ವಾನ ಕೊಡ್ತೀನಿ. ದಯವಿಟ್ಟು ಬನ್ನಿ. ಸಾರ್ಥಕ್, ಇವ್ರಿಗೆ ಉಳ್ಕೊಳಕ್ಕೆ ರೂಮ್ ತೋರ್ಸಪ್ಪ. ಸರಿ ಚಿಕ್ಕಮ್ಮ. ಹೋಗಿ ನಡಿ. ಅಬ್ಬಾ, ಎಲ್ಲ ಒಂದು ಹಂತಕ್ಕೆ ಬಂತು. ಅಮ್ಮ ಒಬ್ರು ಕನ್ವಿನ್ಸ್ ಆದರೆ ಸಾಕು.